ನೋಡಿ ನಮ್ಮಮ್ಮ ಇವತ್ತು ನನ್ನ ಕಿಚನ್ಗೆ ಹೋಗ್ಬಿಟ್ಟವ್ರೆ ಫುಲ್ಲು ನೀನೇ ಏನೋ ಮಾಡ್ಕೊಂಬಿಡು ಅಂತ ಅಂದ್ಬಿಟ್ಟು ನೋಡೋದು. ನಾನೊಂದು ಯೂಟ್ಯೂಬರ್ ಆಗಿ ನಾನು ಬೇರೆಯವ್ರದ್ದು ಹೇಳೋಕ್ಕೆ ಹೇಳ್ಬಾರ್ದು ಅನ್ಕೋಬೇಡಿ. ಸೂಪರಾ ಮಸ್ತಾ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಾನು ಜಿಮ್ಮಿಂದ ಬಂದಿದ್ದೀನಿ. ಮೊನ್ನೆ ವೀಡಿಯೋ ನೋಡಿದ್ದೀರಾ ಅನ್ಕೊತೀನಿ. ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಮೊನ್ನೆ ವೀಡಿಯೋಗೆ. ಈಗ ನಾನು ಒಂದು ರೆಸಿಪಿ ಮಾಡ್ತಾಯಿದ್ದೀನಿ, ಲೈಕ್ ಚಿಕನ್ ರೆಸಿಪಿ ಮಾಡ್ತಿದ್ದೀನಿ. ಚಿಕನ್ ತೊಗೊಂಡಿದ್ದೀನಿ. ಈಗ ನಮ್ಮ ಮಲಗಿದ್ದಾರೆ, ಟಿ ನೋಡ್ತಾರೆ ನಮ್ಮ ಗೈಸ್. ಇವಾಗ ನಾನು ಚಿಕನ್ ರೆಸಿಪಿ ಮಾಡಂತಿದ್ದೀನಿ. ಫಸ್ಟ್ ಟೈಮ್ ನಾನು ಕುಕ್ ಮಾಡ್ತಿರೋದು. ನೋಡಿ ಚಿಕನ್ ತೊಗೊಂಬಂದಿದ್ದೀನಿ. ನೋಡಿ ನಮ್ಮ ಆಲ್ರೆಡಿ ಮಾಡಿಕ್ಕಿದ್ದಾರೆ ಚಿಕನ್ ಎಲ್ಲ ಮಾಡಿಕ್ಕಿದ್ದಾರೆ ನಮ್ಮಮ್ಮ. ಕಿಚನ್ ಸ್ವಲ್ಪ ಹಿಂಗಿರುತ್ತೆ, ಬೇಜಾರು ಮಾಡ್ಕೊಬಿಡಿ. ಬನ್ನಿ ಇವಾಗ ನಾವು ಫಸ್ಟು ಚಿಕನ್ ತೊಗೊಂಬಂದಿದ್ದೀನಿ. ಈಗ ನಂದೂಸ್ ಅಂತ ಚಿಕನ್ನು, ಲೈಕ್ ಫ್ರೆಶ್ ಆ್ಯಂಡ್ ಹೆಲ್ದಿ ಚಿಕನ್ನು. ಈಗ ನಾನು ಮಾಡೋ ರೆಸಿಪಿ ನಿಮ್ಮ ಡಯಟ್ಗೆ ಆಗಲಿ, ತಿರ್ಗಾ ಸುಮ್ಮನೆ ಟೈಮ್ ಪಾಸ್ ತಿನ್ನೋದಾಗಲಿ ಎಲ್ಲ ಮಾಡ್ಕೊಂಡು ತಿನ್ಬೋದು. ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ. ಬನ್ನಿ ಹಿಂಗಿರುತ್ತೆ ಏನಂತ ನೋಡೋಣ. ಈಗ ಆಯಿತಾ, ನೋಡಿ ಎಲ್ಲ ಇಂಟ್ರೆಸ್ಟ್ ಇದೆ ಇಲ್ಲಿ, ಎಲ್ಲ ನೋಡ್ಕೊಂಡು ಮಾಡ್ಕೊಳ್ಳೋಣ ಬನ್ನಿ ಗೈಸ್. ಈಗ ಫಸ್ಟ್ ಚಿಕನ್ ಇದೆ. ಚಿಕನ್ನ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಈಗ ಅಲ್ಲಿ ಬನ್ನಿ, ಈಗ ಒಂದು ಸ್ಟ್ಯಾಂಡ್ ಮಾಡ್ಕೊತೀನಿ. ಯಾವ್ದಾದ್ರು ಇಟ್ಕೊಂಡು ಮಾಡಬೇಕಲ್ಲ, ಸೊ ಅದಕ್ಕೋಸ್ಕರ ಯಾವ್ದಾದ್ರು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ವೀಡಿಯೋಗೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ಎಲ್ಲ ಮಾಡೋಕ್ಕಿಂತ ಮುಂಚೆ, ಚಿಕನ್ನ ವಾಶ್ ಮಾಡೋಕ್ಕಿಂತ ಮುಂಚೆ ನಾನು ಏನೇನು ಬೇಕು ಅದಕ್ಕೆ ಅಂತ ನಾನು ತಂದುಬಿಟ್ಟು ಎತ್ತಿಕೊಂಬಿಡೋಣ. ಆಮೇಲೆ ನಾನು ಯಾವುದೋ ಜಾಗ ಮಾಡಿ ಫೋನ್ ಎತ್ತಿಕ್ಬೇಕು. ಸೊ ಅದಕ್ಕೋಸ್ಕರ ಫಸ್ಟ್ ಏನೇನು ಬೇಕು ಚಿಕನ್ ನಾನು ರೆಸಿಪಿ ಮಾಡೋಕ್ಕಂತ ಎತ್ತಿಟ್ಕೊಳ್ಳೋಣ. ನನಗೂ ಪ್ಲ್ಯಾನ್ ಇಲ್ಲ ಏನೇನು ಮಾಡಬೇಕು ಅಂತ. ಬನ್ನಿ ಏನೇನು ತೊಗೊತೀನಿ ಅಂತ ಹಂಗೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಫಸ್ಟು ಪೆಪ್ಪರ್ ತೊಗೊಳ್ಳೋಣ. ಸೈಡ್ ಎಲ್ಲ ಎತ್ತಿಕ್ಕೊತೀನಿ ಸೈಡ್ಗೆ. ಪೆಪ್ಪರು, ಸಾಲ್ಟು, ಆಮೇಲೆ ಏನಿದೆ ಎಲ್ಲ ಗೈಸ್. ಏನೇನಿದೆ ಅಂತ ನನಗೆ ಗೊತ್ತಿಲ್ಲ. ನಮ್ಮ ಮನೇಲಿ ನಾನು ಕಿಚನ್ಗೆ ಅಷ್ಟು ಆಲ್ಮೋಸ್ಟ್ ಬರೋಲ್ಲ. ನೋಡಿ ಖಾರ ಪುಡಿ ಇದೆ, ಖಾರ ಪುಡಿ, ಧನಿಯಾ ಪುಡಿ, ಚಿಕನ್ ಮಸಾಲ ಇದೆ, ಎಲ್ಲ ಬೇಕಿದ್ದು ಎಲ್ಲ ಎತ್ತಿಕೊಂಬಿಡೋಣ ಗೈಸ್. ನನಗೇನೇನು ಬೇಕು ಎಲ್ಲ ಎತ್ತಿಕೊತೀನಿ. ಈಗ ನಮ್ಮ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೋಣ ಬನ್ನಿ. ಫ್ರಿಜ್ಜಲ್ಲಿ ನಿಂತಿದ್ದಾರೆ ನಮ್ಮಮ್ಮ. ಚಿಕನ್ ಇದು ಲೆಮನ್ ಪೌಡರ್ ಹಾಕಲ್ಲ ಗೈಸ್. ನಮ್ಮಮ್ಮ ಮಲ್ಕೊಂಡು ಹೇಳ್ಕೊಡ್ತಾವ್ರೆ, ಹಂಗೆ ಮಾಡ್ತೀನಿ. ಏನಮ್ಮ ಹಾಯ್ ಮಾಡಂಗೆ ಬ್ಲಾಗ್ಗೆ ಹಾಯ್ ಮಾಡು. ಊಟ ಮಾಡ್ದಾ? ಊಟ ಮಾಡಿ ನಾನು ಮಲ್ಕೊಂಡಿದ್ದೀನಿ, ಹೋಗಿ ಮಾಡು. ನೋಡಿ ನಮ್ಮಮ್ಮ ಇವತ್ತು ನನ್ನ ಕಿಚನ್ಗೆ ಹೋಗ್ಬಿಟ್ಟವ್ರೆ ಫುಲ್ಲು ನೀನೇ ಏನೋ ಮಾಡ್ಕೊಂಬಿಡು ಅಂತ ಅಂದ್ಬಿಟ್ಟು. ನೋಡೋಣ ಏನೇನಿದೆ ಅಂತ. ಅಮ್ಮ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಯಾ? ಇಲ್ಲ ಗೈಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ. ಲೆಮನ್ ತೊಗೊಳೋಣ. ಕರ್ಡ್ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಏನೇನಿದೆ ಅದು ಇಟ್ಕೊಂಡು ಮಾಡೋಣ ಗೈಸ್. ಅಲ್ಲಿ ತಸಿ ತಲೆಗೆಸ್ಕೊಳ್ಳೋದು ಬೇಡ ನಮಗೆ ಗೈಸ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿದೆ. ನಮ್ಮ ಅಡಿ ಸಾಂಬಾರು ಮಾಡಿ ತಿಕ್ಬಿಟ್ಟವ್ರೆ, ಎಲ್ಲ ಯೂಸ್ ಮಾಡಿಬಿಟ್ಟವ್ರೆ. ಎಲ್ಲ ಮಲಗೋ ಟೈಮಲ್ಲಿ ಬಂದು ಮಾಡಿದ್ರೆ ಹಂಗೆ ಗೈಸ್ ಆಗೋದು. ಒಂಚೂರು ಬೇಗ ಬರೋಣ ಅಂದ್ಕೊಂಡೆ. ಇವತ್ತು ಜಿಮ್ಗೆ ಹೋಗಿದ್ದೆ, ಕೆಲಸ ಆಯಿತು, ಅದಕ್ಕೋಸ್ಕರ. ಈಗ ಚಿಕನ್ ವಾಶ್ ಮಾಡಬೇಕು. ಪಾತ್ರೆ ತಿಕ್ಕೊಳ್ಳೋಣ. ಇದು ಪಾತ್ರೆ ಇದೆ, ತಿಕ್ಕೊಂತಿರೋದು ಶಂಗೇರಿ ಗೈಸ್. ಲೈಕ್ ಚಿಕನ್ನು 1 kg ಇದೆ. ಅದು ನಾನು ಹಾಫ್ ಕೆ ಜಿ ಡಿವೈಡ್ ಮಾಡ್ಕೊತೀನಿ. ಹಾಫ್ ಕೆ ಜಿ ಡಿವೈಡ್ ಮಾಡ್ಕೊಂಬಿಡೋಣ. ನೋಡಿ ಗೈಸ್, ಇದು ಸ್ಕೇಲು ಯೂಸ್ ಮಾಡಿ ತುಂಬ ದಿನ ಆಯಿತು. ಡಯಟೇ ಮಾಡ್ತಿಲ್ಲ ನಾನೀಗ. ಇದನ್ನ ಒಡ್ಸ್ಕೊಳ್ಳೋಣ. ಅದನ್ನ ಒಡ್ಸ್ಕೊಳ್ಳೋಣ ನೋಡಿ. ಇನ್ನೂ ಸ್ಟಾರ್ಟೇ ಮಾಡಿಲ್ಲ ಅಷ್ಟೇ. ನೋಡಿ ಹಿಂಗಾಗ್ಬಿಡುತ್ತೆ ಕಿಚನ್. ಇಲ್ಲಿ ಗೈಸ್ ಕ್ಲೀನಾಗಿ ಒಡ್ಸ್ಕೊಂಡ್ಬಿಡ್ತೀನಿ. ಒಂದು ನಿಮಿಷ ಗೈಸ್, ಕ್ಲೀನಾಗಿ ಒಡ್ಸ್ಕೊಂಡಿದ್ದೀನಿ. ಅದನ್ನು ಶೆಲ್ ಇದೆಯೋ ಆನ್ ಆಗುತ್ತೆ ಗೈಸ್. ಇದು ತಿಕ್ಕೊಂಬಿಡೋಣ. ಇದನ್ನೇನಾದರೂ ಚಿಕನ್ ವಾಶ್ ಮಾಡ್ಕೋಬೇಕು. ಗೈಸ್ ಈಗ ಚಿಕನ್ ವಾಶ್ ಮಾಡ್ಕೊಳ್ಳೋಣ ಫಸ್ಟ್. ಬನ್ನಿ ಒಂದು ನಿಮಿಷ ಹಂಗೆ ಇರಿ. ಸ್ಟ್ಯಾಂಡ್ ಫಸ್ಟ್ ಹಾಕೊಂಡ್ಬಿಡ್ತೀನಿ. ಟ್ರೈಪಾಡ್ ಇಟ್ಕೊಂಡಿದ್ದೀನಿ, ಹಾಕೊಂಡ್ಬಿಡ್ತೀನಿ. ನಿಮಿಷ ಹಂಗೆ ಇರಿ. ಸೊ ಗೈಸ್,
ಇವಾಗ ನಿಮ್ಮ ಕನ್ನಡ ಕಾಣಿಸ್ತಿದೆ ಅನ್ಸ್ಕೊತೀನಿ. ಫುಲ್ಲು ಕ್ಲಿಯರಾಗಿ ಎಲ್ಲ ಚಾನಲ್ ಇಟ್ಕೊಂಡಿದ್ದೀನಿ. ಸೊ ಫಸ್ಟ್ ಈಗ ನೋಡ್ಬೋದು ನೀವು ಚಿಕನ್ ಫುಲ್ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡ್ಬೋದು ನೀವು ಚಿಕನ್ ಫುಲ್ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಪಾತ್ರೆ ಎಲ್ಲ ಕ್ಲೀನಾಗಿದೆ, ಎಲ್ಲ ಸೆಟಪ್ ಆಗಿದೆ. ಈಗೇನಿದ್ರು ಮಿಕ್ಸಿಂಗ್ ಈಗ ಆಯ್ತಾ ಗೈಸ್. ಈಗೆಲ್ಲ ಕ್ಲೀನಾಗಿದೆ ನೋಡಿ. ತವಾ, ಚಿಕನ್ನು, ನಮ್ಗೆ ಏನೇನು ಇಂಟ್ರೆಸ್ಟ್ ಬೇಕು ಎಲ್ಲ ಎತ್ತಿಕೊಂಡ್ಬಿಟ್ಟಿದ್ದೀನಿ. ಲೈಕ್ ಚಿಕನ್ ನಾನು ಬೇರೆ ಲೈಕ್ 1 kg ತೊಗೊಂಬಂದೆ ಗೈಸ್. ಅಂದಾಜ್ ಮೇಲೆ ಹಾಕೊಂಡಿದ್ದೀನಿ, ಯಾಕಂದರೆ ನಾನು ಅಮ್ಮ ಮಾಡಿದಾರಲ್ಲ ಇದು ಬ್ಯಾಟಿಂಗ್ ಮಾಡಬೇಕು. ಅದಕ್ಕೋಸ್ಕರ ನಮ್ಮ ಬೈತಾರೆ, ನಾಳೆ ಬೆಳಗ್ಗೆ ಅದೇ ಇರುತ್ತೆ ಆಮೇಲೆ ಬ್ರೇಕ್ಫಾಸ್ಟ್ ನಮಗೆ. ಸೊ ಅದಕ್ಕೋಸ್ಕರ ಈಗೆಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ. ಫಸ್ಟ್ ನನಗೆ ಗೊತ್ತಿಲ್ಲ ಬಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ನಾನು ಮಾಡೋ ರೆಸಿಪಿ ಟ್ರೈ ಮಾಡಿ. ಸುಮ್ಮನೆ ಮಾಡ್ತಿದ್ದೀನಿ ಅಷ್ಟೇ. ನಾನು ತಿನ್ಬೇಕು ಅನಿಸ್ತು, ನಾನೇ ಮಾಡಿ ಲೈಕ್ ತಿನ್ಬೇಕು ಅನಿಸ್ತು, ಅದಕ್ಕೆ ಮಾಡ್ತಿರೋದು ಗೈಸ್. ಲೆಮನ್ ಇದೆ, ಒಂದೇ ಒಂದು ಲೆಮನ್ ತೊಗೊಳೋಣ. ಒಂದು ಲೆಮನ್ ತೊಗೊಳೋಣ ಗೈಸ್. ಚೆನ್ನಾಗಿರೋ ಲೆಮನ್ ನಾನು ನೋಡಿ ತೊಗೊಳೋಣ. ಒಂದು ಲೆಮನ್ ತೊಗೊಂಡಿದ್ದೀನಿ. ಇದೇ ನಮ್ಗೆ ಬೇಡ ಈಗ, ಎಲ್ಲ ಮೆಜರ್ಮೆಂಟಲ್ಲಿ ಆಗಿದೆ, ಎಲ್ಲ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಲೆಮೆನು ಸಾಕು, ಎತ್ತಿಕೊಂಡು ಲೆಮೆನ್ ಎತ್ತಿಕೊಂಡು ಆ ಸೈಡ್ಗೆ ಗೈಸ್. ಎಗ್ ಹಾಕೊತೀನಿ ಫಸ್ಟ್ ಟೈಮ್. ಎಗ್ ಅದರಲ್ಲಿ ಹಾಕೊಂಡು ತಿಂತಿರೋದು ನೋಡೋಣ. ಎಗ್ಗು ಚೆನ್ನಾಗಿರುತ್ತೆ ನೋಡೋಕೆ ಗೊತ್ತಾಗಲ್ಲ ನನಗೆ. ಟ್ರೈ ಮಾಡೋಣ. ಇಲ್ಲೇ ಇದೆ ಎಲ್ಲ ಲೈಕ್ ಗರಂ ಮಸಾಲ, ಖಾರ ಪುಡಿ, ಚಿಕನ್ ಮಸಾಲ, ಮತ್ತು ಗಾರ್ಲಿಕ್ ಅಂತೀನಿ, ಟರ್ಮರಿ ಪೌಡ್ರು ಎಲ್ಲ ಇದೆ ಇಲ್ಲೇ. ಚೆನ್ನಾಗಿ ಚಿಕನ್ ಫ್ರೆಶ್ ಆಗಿದೆ ಗೈಸ್. ಇವತ್ತೇ JP ನಗರಿಂದ ಕಟ್ ಮಾಡಿಸ್ಕೊಂಬಂದೆ, ಜಿಮ್ಮಿಂದ ಬರಬೇಕಾದ್ರೆ. ಹಂಗೆ ಫಸ್ಟು ಇದಕ್ಕೆ ಸ್ವಲ್ಪ ಖಾರ ಪುಡಿ ಹಾಕೊತೀನಿ, ಆಮೇಲೆ ಸ್ವಲ್ಪ ಚಿಕನ್. ನಾನು ತುಂಬ ಖಾರ ತಿನ್ನಲ್ಲ ಗೈಸ್, ಹಂಗೆ ಮಾಡ್ಕೊತಿದ್ದೀನಿ. ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕೊತಿದ್ದೀನಿ, ಸ್ವಲ್ಪ ಗರಂ ಮಸಾಲ, ಸಾಲ್ಟ್ ಹಾಕೊತೀನಿ ಸ್ವಲ್ಪ, ಪೆಪ್ಪರ್ ಹಾಕೊತೀನಿ ಸ್ವಲ್ಪ. ಗೈಸ್ ತವಾ ಫ್ರೈ, ಸುಮ್ಮನೆ ತವಾ ಫ್ರೈ ಮಾಡ್ತಿದ್ದೀನಿ ಅಷ್ಟೇ. ನಾನು ಫುಲ್ ಗ್ರ್ಯಾಂಡಾಗೇನು ಮಾಡ್ತಿಲ್ಲ, ಸುಮ್ಮನೆ ನಂಗೆ ಗೊತ್ತಿರೋ ಬ್ಯಾಚಲರ್ ಸ್ಟೈಲು ಮಾಡ್ತಿರೋದು, ತಿನ್ಬೇಕಂತ ಅಷ್ಟೇ. ದಯವಿಟ್ಟು ನಾನು ಬೈಕೋಬೇಡಿ, ಏನೇನು ಮಗ ಹಿಂಗೆ ಮಾಡ್ಕೊಂಡು ತಿಂತವನೆ ಅಂತ. ನನಗೆ ಗೊತ್ತಿಲ್ಲ ಬಟ್ ಮಾಡ್ಕೊಂಡು ತಿಂತಾಯಿದ್ದೀನಿ. ಕೊನೆಗೆ ಎಲ್ಲ ಫ್ರೈ ಮಾಡಿದ್ಮೇಲೆ ಎಲ್ಲ ಆದಮೇಲೆ ನಿಮ್ಗೆ ಹೇಳ್ತೀನಿ ಟೇಸ್ಟ್ ಹೆಂಗಿದೆ ಅಂತ ಅಂದ್ಬಿಟ್ಟು. ಇಲ್ಲಿ ಗೈಸ್ ಲೆಮನ್ ಕಟ್ ಮಾಡ್ಕೊಳ್ಳೋಣ. ಈಗ ಲೆಮನ್ ಹಾಕೊಳ್ಳೋಣ. ಗೈಸ್ ಲೆಮನ್ ಯಾಕೆ ಹಾಕ್ತಾನಂತ ನನಗೆ ಇನ್ನೂ ಗೊತ್ತೇ ಇಲ್ಲ ಯಾಕೆ ಹಾಕ್ತಾನಂತ, ಬಟ್ ಹಾಕ್ತಿದ್ದೀನಿ. ಅದು ಹೆಂಗೆ ಬರುತ್ತೋ ನನಗಂತೂ ಗೊತ್ತಿಲ್ಲ, ಜೋಶಲ್ಲಿ ಮಾಡ್ತಾಯಿದ್ದೀನಿ. ಗೈಸ್ 1 ಲೆಮನ್ ಸಾಕು ಅನ್ಸುತ್ತೆ ಮೋಸ್ಟ್ಲಿ. ಸ್ವಲ್ಪ ಚಿಕನ್ ಇರೋದು 1 ಲೆಮನ್ ಸಾಕು ಅನ್ಸುತ್ತೆ. ಒಂದು ಹಂಗೆ ಎತ್ತಿಕೊಂಬಿಡೋಣ. ಎಗ್ ಹಾಕ್ತೀನಿ ಗೈಸ್, ಒಂದೊಂದು ಎಗ್ ಹಾಕೊತೀನಿ. ಗೈಸ್ ಈಗ ಮಿಕ್ಸ್ ಮಾಡ್ಬೇಕು ನಾವು. ಕೈ ತಗೊತೀನಿ, ಈಗ ಅದು ಮಿಕ್ಸ್ ಮಾಡ್ಕೊತೀನಿ. ಈಗೆಲ್ಲ ಆಯ್ತು, ಇದೆಲ್ಲ ಕೆಲಸ ಮುಗಿತಿರೋದು. ನನಗೆ ಯೂಸೇ ಮಾಡಿಲ್ಲ, ಇದನ್ನ ತಗೊಂಡೆ ಅಷ್ಟೇ. ಗೈಸ್ ಇದು ಕ್ಲೀನಾಗಿ ಮಿಕ್ಸ್ ಮಾಡ್ಬೇಕು ನಾನು. ಫಸ್ಟು ಜಾಗ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಗೈಸ್ ಕ್ಲೀನಾಗಿ. ಇದು ರೆಡಿಯಾಗಿದೆ. ಇದು ತವಾನ ಬಾಣಲಿನ ಬಾಣಲಿ ತವಾ ಗೊತ್ತಿಲ್ಲ, ಅದು ಮಾಡ್ತಾಯಿದ್ದೀನಿ ಗೈಸ್. ಈಗೆಲ್ಲ ಮ್ಯಾರಿನೇಟ್ ಮಾಡಿದ್ದೀನಿ, ಕ್ಲೀನಾಗಿ ಮ್ಯಾರಿನೇಟ್ ಮಾಡಿದ್ದೀನಿ. ಸ್ವಲ್ಪ ಹೊತ್ತದು, ಸೊ ಹಂಗೆ ಸ್ವಲ್ಪ ಇದಾಗಲಿ. ಒಂದು ಮುಸ್ಲಾಗಿ ಇಟ್ಬಿಡೋಣ, ಎತ್ತಿಕ್ಬಿಡೋಣ ಸ್ವಲ್ಪ ಹೊತ್ತು. ಅದೇ ಅದು ತಗೊಳ್ಳೋದು
ಹಂಗೆ ಸ್ವಲ್ಪ ಹಂಗೆ ಮ್ಯಾರಿನೇಟ್ ಆಗಲಿ. ನಮ್ಮ ತೊಗೊಳ್ಳೋಣ. ಮಾ ಚಿಕನ್ ಮಾಡ್ತಿದ್ದೀನಿ, ತಿಂತೀಯಾ ನೀನು? ಬೇಡಪ್ಪ, ಏಕೆ? ನಾನು ಮಾಡಿ ತಿಂದಿದ್ದೀನಿ. ಗೈಸ್ ನಮ್ಮ ಅಮ್ಮ ಅವಾಗಲೇ ಮಾಡಿ ಊಟ ಮಾಡಿಲ್ಲ, ತಿಂದ್ಬಿಟ್ಟಿದ್ದಾರೆ. ಈಗ ಅದು ಮ್ಯಾರಿನೇಟ್ ಆಗೋಣ. ಸ್ವಲ್ಪ ಹೊತ್ತು ಟಿ ವಿ ನೋಡೋಣ. ನಮ್ಮ ಸೀರಿಯಲ್ ನೋಡ್ತವ್ರೆ ಆರಾಮಾಗಿ ಮಲ್ಕೊಂಡು. ಗೈಸ್ ಬೆಳಗ್ಗೆಯಿಂದ ಫುಲ್ಲು ಕೆಲಸ ಮಂತೆಂಡು ಕೆಲಸ ಇರುತ್ತೆ. ಗೈಸ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಗೈಸ್. ನಂದು ಲೈಕ್ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡಲ್ಲ. ಪರವಾಗಿಲ್ಲ, ಇರಲಿ. ಹೋಗ್ತಾ ಸಬ್ಸ್ಕ್ರೈಬ್ ಮಾಡ್ತೀರಾ ಅನ್ಕೊತೀನಿ. ಮೋಸ್ಟ್ಲಿ ಮಾಡಬೇಕಿಲ್ಲ, ಸಬ್ಸ್ಕ್ರೈಬ್ ಮಾಡಿ ನೋಡಿ ವೀಡಿಯೋ ನೋಡಿದ್ರೆ. ಗೈಸ್ ಟೈಮ್ ಆಗ್ತಿದೆ, ಈಗ ನಾನು ಮಾಡಬೇಕು. ಅದು ಏನಾಯಿತು ಎಲ್ಲ ಗೊತ್ತಿಲ್ಲ. ನಂಗೆ ಟೈಮ್ ಆಗ್ತಿದೆ. ಮಾರ್ನಿಂಗ್ ಇದ್ದು ಕೆಲ್ಸಕ್ಕೆ ಹೋಗ್ಬೇಕು. ನಾನು ನೋಡೋಣ ಅದು ಹೆಂಗೆ ಆಗಿದೆ ಏನಂತ ಚೆಕ್ ಮಾಡೋಣ. ಇವಾಗಲೇ ಮಾಡಿ ತಿನ್ಕೊಂಬಿಟ್ಟು ಮಲಗಿದ್ರೆ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ಬೇಕಾಗ ನಾವು ಇರಿ. ಸ್ಟವಲ್ಲಿ ಆನ್ ಮಾಡಿಬಿಟ್ಟು ಸಿಗ್ತೀನಿ ರೀ ಗೈಸ್. ಈಗೆಲ್ಲ ಎತ್ತಿಕೊಂಡಿದ್ದೀನಿ ನೋಡಿ. ಸ್ಟವ್ ಹಚ್ಚಿದ್ದೀನಿ. ಕಡೆ ಚೆನ್ನಾಗಿದು ಉರಿಬೇಕು. ಹುರಿದ ಮೇಲೆ ಸ್ವಲ್ಪ ಮೇಲೆ ಆಯಿಲ್ ಹಾಕ್ಬಿಟ್ಟು ಹಂಗೆ ನಿಧಾನವಾಗಿ ಮಾಡೋಣ. ನೋಡೋಣ ಹಿಂಗೆ ಬರುತ್ತೆ ಏನಂತ ನಂಗೆ ಗೊತ್ತಿಲ್ಲ. ಒಬ್ಬನೇ ಮಾಡಿರೋದು. ಟೇಸ್ಟ್ ನಮ್ಮ ಸ್ವಲ್ಪ ಟೇಸ್ಟ್ ಕೊಡೋಣ. ಸಿ ನೋಡಿರುತ್ತೆ. ಆಯಿಲ್ ಎತ್ತಿಕೊಂಬಿಡೋಣ ನಾವು. ಗೈಸ್ ಆಯಿಲ್ ಕಡಿಮೆನೇ ಹಾಕಿರೋದು ನಾನು. ಆಮೇಲೆ ನಮ್ಮ ಜಿಮ್ಮ ನೋಡ್ತಾರೆ ಇದನ್ನು. ನಮ್ಮ ಜಿಮ್ ಟ್ರೈನರ್ಸ್ ಎಲ್ಲ ನೋಡ್ತಾರೆ ವ್ಲಾಗು. ಏನು ಆಯಿಲ್ ತಿಂತವನೆ ಅಂತ. ಆಯಿಲ್ ಕಮ್ಮಿನೇ ಹಾಕಿರೋದು. ಅದು ನೀರು ಹಂಗೆ ಇದ್ದಿದ್ದಕ್ಕೆ ಹಂಗೆ ಬಂದುಬಿಟ್ಟಿದೆ ನೋಡಿ. ನೀರು ಹಾಕಿದ್ರೆ ಹಂಗೆ ಇದಾಗ್ಬಿಟ್ಟಿದೆ ಗೈಸ್. ಸ್ವಲ್ಪ ಹಂಗೆ ಇದು ಮಾಡೋಣ ಬನ್ನಿ ಅದನ್ನು ಎಲ್ಲ ಕಡೆ ಥರ. ಈಗ ಅದು ಕಾಯ್ದ ಮೇಲೆ ನಿಧಾನಕ್ಕೆ ಎಲ್ಲ ಕಡೆ ಒಂದು ಚಿಕನಕ್ಕೆ ಹಿಂಗೆ ಫೋಲ್ಡ್ ಮಾಡಿಕೊಂಡು ಊಟಕ್ಕೆ ಇಟ್ಕೊಂಡು ತಿನ್ನೋದೇ ನೆಕ್ಸ್ಟ್ ಕೆಲಸ. ಗೈಸ್ ನೀರು ಹಾಕ್ಬಿಟ್ಟಿದೆ. ಮೋಸ್ಟ್ಲಿ ಎಗ್ ಹಾಕ್ಬಾರ್ದಾಗಿತ್ತು ಗ್ಯಾಸ್. ನಾನು ಎಗ್ ಹಾಕಿ ತಪ್ಪು ಮಾಡಿಬಿಟ್ಟೆ. ಎಗ್ ಹಾಕ್ಬಾರ್ದಾಗಿತ್ತು. ಈಗ ನಿಧಾನಕ್ಕೆ ಗ್ಯಾಸ್ ಕಮ್ಮಿ ಮಾಡ್ಕೊಳ್ಳೋಣ. ಗ್ಯಾಸ್ ಜಾಸ್ತಿ ಆಗಿಬಿಟ್ಟಿದೆ ಗೈಸ್. ಈಗ ಗ್ಯಾಸ್ ಜಾಸ್ತಿ ಆಗಿಬಿಟ್ಟಿದೆ ಗೈಸ್. ಈಗ ನಿಧಾನಕ್ಕೆ ಒಂದಾಗ ಬಿಡೋಣ. ಮೇಲೆ ಹಂಗೆ ನಿಧಾನಕ್ಕೆ ಒಂದೊಂದು ಬಿಟ್ಟರೆ ಸಕ್ಕತ್ತಾಗಿರುತ್ತೆ. ನೋಡಿ 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 ನನಗಂತೂ ಗೊತ್ತಿಲ್ಲ ಹೆಂಗೆ ಬರುತ್ತೆ ಅಂತ. ನಾನು ಮಾಡ್ತಾಯಿದ್ದೀನಿ. ನೋಡೋಣ ಹೆಂಗಿರುತ್ತೆ ಟೇಸ್ಟು ಅಂತ ಅಂದ್ಬಿಟ್ಟು. ನಾನು ಡಯಟ್ ಮಾಡ್ಬೇಕಾದ್ರೆ ಗೈಸ್ ಇದೆಲ್ಲ ಮೊಟ್ಟೆಲ್ಲ ಹಾಕ್ತಿರ್ಲಿಲ್ಲ. ಹಂಗೆ ಮಾಡ್ತಿದ್ದೆ. ಸುಮ್ಮನೆ ಹಂಗೆ ಟ್ರೈ ಮಾಡೋಣ ಅಂತ ಮೊಟ್ಟೆ ಹಾಕಿದ್ದು. ಹೆಂಗೆ ಬರುತ್ತೆ ಗೊತ್ತಿಲ್ಲ. ಮೋಸ್ಟ್ಲಿ ಸ್ಮೆಲ್ ಗಮ್ ಅಂದಿದೆ ಗೈಸ್. ಸೀರಿಯಸ್ ಆಗಿ ಸ್ಮೆಲ್ ಮಾತ್ರ ಸೂಪರ್ ಆಗಿದೆ ಗೈಸ್. ನಿಜವಾಗ್ಲೂ ನೋಡಿ. ತಿನ್ಬೇಕನ್ಸಿದೆ ನಿಮಗೆ? ತಿನ್ಬೇಕನ್ಸಿದ್ರೆ ಇವಾಗಲೇ ಹೋಗಿ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಇನ್ಸ್ಟಾಗ್ರಾಮ್ ID ಕೆಳಗಡೆ ಮೆನ್ಷನ್ ಮಾಡಿ ತಿನ್ಬೇಕಾದ್ರೆ. ಹೋಗಿ DM ಮಾಡಿ. ನಿಮಗೂ ರೆಸಿಪಿ ಮಾಡಿ ಕಳಿಸ್ಕೊಡ್ತೀನಿ ಬೇಕಾದ್ರೆ. ನನ್ನ ಸಬ್ಸ್ಕ್ರೈಬ್ ಅಲ್ವಾ, ಸಬ್ಸ್ಕ್ರೈಬರ್ಸ್ ಅಲ್ಲ, ನನ್ನ ಆಡಿಯನ್ಸ್ ಅಲ್ವಾ, ಮಾಡ್ಕೊಡೋಣ. ನೋಡಿ ಗೈಸ್ 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 ನಮಗೆ ಗೊತ್ತವ್ರೆ. ಹಾಂ என்ன பக்கம் சைடு? வச்சுட்டா ஆல்ரெடி ஆயிடுச்சு. கொஞ்சமாக தான் வச்சுக்கிறேன். இல்லை
ಗೈಸ್ ನಮ್ಮ ಬೈತವ್ರೆ ಘಾಟ್ ಗೈಸ್ ಫುಲ್ ಮನೆಯೆಲ್ಲ ಘಾಟ್ ಬಂದ್ಬಿಟ್ಟಿದೆ. ಘಾಟ್ ಏನು ಬರ್ತಾರೆ ಡವ್ ಮಾಡ್ತಾವೆ ನಾವಮ್ಮ. ಫಸ್ಟ್ ಹಾಕಿದ್ದೆ ಗೈಸ್ ಸಿಗೋಣ ಹೇಗೆ ಬಂದಿದೆ. ವಾವ್ ಗೈಸ್ ಚೆನ್ನಾಗಿ ಬರ್ತಿದೆ ಗೈಸ್. ಗೈಸ್ ಪವರ್ ಆಯಿತು ಆದರೂ ಮಾಡ್ತಾಯಿದ್ದೀನಿ ನೋಡಿ. ಪವರ್ ಸಡನ್ ಪವರ್ ಆಯ್ತು ಗೈಸ್ ನೋಡಿ. ಆದರೂ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮ್ಯಾಟ್ ಆಗಲಿ ಅದು ನೋಡಿ. ಪವರ್ ಆಯ್ತು ಮನೇಲಿ ಪವರ್ ಇಲ್ಲ. ನೀವು ಕಾಣಿಸ್ತಾ ಇರಬೇಕು ಹೊಗೆ ಹೋಗ್ತದೆ ನೋಡಿ ಹೊಗೆ. ಗೈಸ್ ನಿಧಾನಕ್ಕೆ ಎಲ್ಲ ತಿಳ್ಸೋಣ. ಗೈಸ್ ಇರಿ ಇನ್ನೂ ಚೆನ್ನಾಗಿ ಬೇಯಬೇಕದು ನೋಡಿ. ಟೇಸ್ಟ್ ಇದೆ. ಈ ಥರ ಮಾಡ್ತಿದ್ದೀರಾ ನೀವು? ಟ್ರೈ ಮಾಡಿದ್ದೆ ನಾನು ಒಂದ್ಸರಿ ನೋಡಿ. ನಮ್ಮ ಟಾರ್ಚ್ ಹಾಕೋ ಮಲಗಿದ್ದಾರೆ, ಫುಲ್ ನಿದ್ದೆ ಮಾಡ್ತಾರೆ. ಎಲ್ಲ ಆಫು, ಕರೆಂಟ್ ಇಲ್ಲ ಮನೇಲಿ. ಗೈಸ್ ಹಂಗಿದೆ. ಗೈಸ್ ಚೆನ್ನಾಗಿದೆ ಗೈಸ್. ತಿನ್ಬೇಕು ಅನಿಸಿದ್ಯಾ ನಿಮ್ಗೇನಾದರೂ? ಬನ್ನಿ ಟೇಸ್ಟ್ ಮಾಡಿ ನೋಡಿ. ಎತ್ತಬೇಕು ಇಲ್ಲೋ ಗೊತ್ತಿಲ್ಲ ಇನ್ನೂ ಇದು ನೋಡೋಣ. ನಾನಂತೂ ಫುಲ್ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಸ್ಟವ್. ಗೈಸ್ ಇನ್ನೂ ಬೇಯ್ಬೇಕು ಗೈಸ್ ಇದು ಚೆನ್ನಾಗಿ. ಚೆನ್ನಾಗಿ ಬೇಯಬೇಕದು. ಗೈಸ್ ಈಗ ಚೆನ್ನಾಗಿ ಎಲ್ಲ ರೋಸ್ಟ್ ಆಗಿದೆ ನೋಡಿ. ಕ್ಲೀನಾಗಿ ಎಲ್ಲ ಆಗಿದೆ. ಈಗ ಎತ್ತಿ ಒಂದು ತಟ್ಟೆಗೆ ಹಾಕಿಟ್ಕೋಣ ಇಲ್ಲಿ. ಎತ್ತಿ ಹಾಕೋಣ ಇರಿ ಗೈಸ್. ಪುಡಿ ಕಮ್ಮಿ ಕೊಡೋಣ. ಗೈಸ್ ಬಿಸಿ 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 ಚಿಕನ್. ಬಿಸಿ 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 ಗೈಸ್. ಪವರ್ ಬಂತು ಗೈಸ್. ಪವರ್ ಬಂತು ಗೈಸ್. ಆಗಿದೆ. ನಮ್ಮ ತಗೊಂಡು ಕೊಡೋಣ. ಸುಮ್ಮನೆ ಟೇಸ್ಟ್ ಮಾಡಲಿ ಒಂದೊಂದು ಟೇಸ್ಟ್ ಮಾಡಮ್ಮ. ಒಂದೇ ಒಂದು ಟೇಸ್ಟ್ ಮಾಡು ಪ್ಲೀಸ್. ಹೇಳು ಗೈಸ್. ನಮ್ಮ ಕೊಡ್ತಿದ್ದೀನಿ ಈಗ ಟೇಸ್ಟ್ ಮಾಡೋಕ್ಕೆ. ಅದು ಹೆಂಗೆ ತಿಂತಾರೆ ನೋಡೋಣ ಗೈಸ್. ನಮ್ಮಮ್ಮ ಟೇಸ್ಟ್ ಮಾಡ್ತವ್ರೆ. ಬೆಂದಿಲ್ಲ ಅನ್ಸುತ್ತೆ ಮೋಸ್ಟ್ಲಿ. ನೋಡೋಣ ನಮ್ಮ ಟೇಸ್ಟ್ ಮಾಡಲಿ. ನಮ್ಮ ಹುಡುತವ್ರು ಗೈಸ್ ಯಾವ ತಿನ್ನೋಣ ಅಂತ. ಸೂಪರಾ ಮಸ್ತಾ? ಯಾವ ಗೆದ್ದೆ ಗೈಸ್ ನೋಡಿ ಇವತ್ತು. ಚೆನ್ನಾಗಿದಮ್ಮ ಸೀರಿಯಸ್ ಆಗಿ. ಇನ್ನೊಂದು ಪೀಸ್ ತಿನ್ನ ಹಂಗಂದ್ರೆ. ಇನ್ನೊಂದು ಪೀಸ್ ತಿನ್ನು ಗೈಸ್. ಪಾಪ ನಮ್ಮ ಮಲಗಿದ್ರು ಎಬ್ಬಿಸಿದ್ದೀನಿ ಟೇಸ್ಟ್ ಮಾಡೋಕ್ಕೆ.
ಸಾಕು ತಗೋ. ಚೆನ್ನಾಗಿದೆಯಾ? ಥ್ಯಾಂಕ್ ಯು ಸೋ ಮಚ್ ಗೈಸ್. ಇಷ್ಟೇ ಗೈಸ್. ಹೀಗೆ ನಾವು ಮಾಡ್ತೀವಿ ಗಾಯ್ಸ್ ಎಲ್ಲ. ನೋಡಿ ನಾನು ಸ್ವಲ್ಪ ಟೇಸ್ಟ್ ಮಾಡ್ತೀನಿ ಹಿಂಗೆ. ನೋಡಿ ಜ್ಯೂಸಿ ಆಗಿದೆ ನೋಡಿ ಗೈಸ್. ನೋಡಿ ಹಂಗೆ ಹಿಂಗೆ ಬರುತ್ತೆ ನೋಡಿ ಚಿಕನ್. ಸೂಪರಾಗಿದೆ ಗೈಸ್, ಚೆನ್ನಾಗಿದೆ. ಈಗ ಇದು ಹಾಕೋಣ. ಹಂಗೆ ಹಾಕ್ಬಿಡ್ತೀನಿ ಗೈಸ್ ಇದನ್ನ. ಹಂಗೆ ಆಮ್ಲೆಟ್ ಥರ ಬಿಡಲಿದ್ದು ಗೈಸ್. ದಯವಿಟ್ಟು ಕಮೆಂಟ್ ಮಾಡಿ, ನೀವು ಈ ರೆಸಿಪಿ ಟ್ರೈ ಮಾಡಿ. ಸುಮ್ಮನೆ ಏನಿಲ್ಲ ಗೈಸ್, ಫಸ್ಟು ಚಿಕನ್ ತೊಳ್ಕೊಬೇಕು, ಅದನ್ನ ಮ್ಯಾರಿನೇಟ್ ಮಾಡ್ಕೊಬೇಕು. ಮ್ಯಾರಿನೇಟ್ ಮಾಡೋಕ್ಕೆ ಏನೇನು ಮಾಡಬೇಕು? ಫಸ್ಟು ಅರಿಶಿನ ಪುಡಿ ಹಾಕಿ ತೊಳ್ಕೊಬೇಕು. ಆಮೇಲೆ ಸಿಂಪಲ್ ಖಾರದ ಪುಡಿ, ಧನಿಯಾ ಪುಡಿ, ಚಿಕನ್ ಮಸಾಲ, ಗರಂ ಮಸಾಲ, ಲೆಮನ್ನು, ಮೊಟ್ಟೆ, ಸಾಲ್ಟು, ಪೆಪ್ಪರ್ ಅಷ್ಟೇ. ಇಷ್ಟ ಹಾಕಿದ್ದು ನಾನು. ಸಗದಾಗಿತ್ತು ನೋಡಿ, ತಿಂತಾನೇ ಇದ್ದೀನಿ ಅವಾಗಿಂದ ನಾನು. ನೋಡಿ ಗೈಸ್, ಜ್ಯೂಸಿ ಆಗಿದೆ ನೋಡಿ ಗೈಸ್. ಓಕೆ, ತಿನ್ನ ಬೆಂದಿದ್ದೆ. ಸೂಪರ್ ಅಲ್ಲ? ನಿಮಗೆ ಬೇಕಂದ್ರೆ ಇನ್ಸ್ಟಾಗ್ರಾಮ್ಗೆ ಹೋಗ್ಬಿಟ್ಟು ಟೆಕ್ಸ್ಟ್ ಮಾಡಿ, DM ಮಾಡಿ, ಪಕ್ಕ ಮಾಡಿಕೊಡ್ತೀನಿ. ಈಗಿನ ಬೈಬೇಕು ಚೆನ್ನಾಗಿದೆ. ಆಗಿದೆ, ಸೆಟ್ ಆಗುತ್ತೆ, ವೆಯ್ಟ್ ಮಾಡಬೇಕು. ಗೈಸ್, ಸ್ಯಾಮ್ ಸಮೀರ್ ಅವರು 1 ಮಿಲಿಯನ್ ಸಬ್ಸ್ಕ್ರೈಬರ್ನ ಬಿಲ್ಡ್ ಮಾಡಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು ನೋಡಿ. ಮತ್ತು ನಾನು ಬ್ಲಾಗ್ಸ್ ನೋಡೋದು, ನಾನೊಂದು ಯೂಟ್ಯೂಬರ್ ಆಗಿ ನಾನು ಬೇರೆಯವ್ರದ್ದು ಹೇಳ್ಬಾರ್ದು ಅನ್ಕೋಬೇಡಿ. ನನಗೆ ಸ್ಯಾಮ್ ಸಮೀರು, ವರುಣ್ ಆರಾಧ್ಯ ಅವರೆಲ್ಲ ತುಂಬ ಇಷ್ಟ ಆಗುತ್ತೆ. ಅವ್ರ ಬ್ಲಾಗ್ಸು ಚೆನ್ನಾಗಿರುತ್ತೆ. ಅವ್ರದ್ದು ನೋಡಿ ನಾನು ಕಲ್ತಿರೋದು. ಸ್ಯಾಮ್ ಸಮೀರ್ ಅವರು, ಬ್ರೋ ನೀವು ಈ ವ್ಲಾಗ್ ನೋಡ್ತಿರಲ್ಲ ಗೊತ್ತಿಲ್ಲ ನನಗೆ. 1 ಮಿಲಿಯನ್ ಸಬ್ಸ್ಕ್ರೈಬರ್ ಬಿಲ್ಡ್ ಮಾಡಿದ್ದೀರಾ. ಲೈಕ್ ಸ್ಟಾರ್ಟಿಂಗ್ 1 ಸಬ್ಸ್ಕ್ರೈಬರ್ನಿಂದ 1 ಮಿಲಿಯನ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ನನಗಂತೂ ತುಂಬ ಖುಷಿ ಆಯಿತು. ನೀವು ಬ್ಲಾಗ್ ಡೈಲಿ ನೋಡ್ತಾ ಇರ್ತೀನಿ, ನಾನು ನೋಡ್ತೀನಿ, ನಮ್ಮ ಅಕ್ಕ ನೋಡ್ತಾರೆ, ನಮ್ಮ ಅಪ್ಪ ನೋಡ್ತಾ ಇದ್ದಾರೆ, ನಮ್ಮ ಅಮ್ಮ ನೋಡ್ತಾ ಇದ್ದಾರೆ ಬ್ಲಾಗ್ಸು. ತುಂಬ ಇಷ್ಟ ಆಗುತ್ತೆ ನನಗೂ. ಕೇಳ್ಬಿಟ್ಟು ಬ್ರೋ ಗೈಸ್, ನನಗೂ 1 ಮಿಲಿಯನ್ ಮಾಡಬೇಕು ಗೈಸ್, ಅತಿ ಶೀಘ್ರದಲ್ಲಿ ಮಾಡಬೇಕು. 1 ಮಿಲಿಯನ್ ಬ್ಲಾಗ್ 1 ಮಿಲಿಯನ್ ಸಬ್ಸ್ಕ್ರೈಬರ್ ನನಗೂ ಬರಬೇಕು. ತುಂಬ ಕನಸಿದೆ ಗೈಸ್, ಮಾಡೋಣ. ನೀವಿದ್ದೀರಲ್ಲ ಸಾಕು, ಮಾಡೋಣ. 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಮಾಡೋಣ ಗೈಸ್ ನಾವು. ನೋಡಿ ಇವಾಗ ಚಿಕನ್ ಚೆನ್ನಾಗಿ ರೋಸ್ಟ್ ಆಗ್ತಾ ಇದೆ, ಇನ್ನು ಬೇಯಬೇಕು ಚೆನ್ನಾಗಿ. ಕೈ ತೊಗೊಳ್ತೀನಿ, ಫಸ್ಟ್ ಊಟ ಮಾಡೋಣ ಗೈಸ್. ಇಷ್ಟೇ ಇವತ್ತು ಚಿಕನ್ ಎಲ್ಲ ಮಾಡಿ ಇದೆ ರೆಸಿಪಿ. ನೀವು ಟ್ರೈ ಮಾಡಿ, ನೀವು ತಿನ್ನಿ, ಮನೇಲಿ ಎಂಜಾಯ್ ಮಾಡಿ ತಿನ್ಬಿಟ್ಟು. ಮಾಡ್ತೀನಿ ಗೈಸ್, ರೆಸಿಪೀಸ್ ಎಲ್ಲ ಮಾಡ್ತೀನಿ, ನಿಮಗೂ ಹೇಳ್ಕೊಡ್ತೀನಿ. ರೆಸಿಪೀಸ್ ಎಲ್ಲ ಹೆಂಗೆ ನನ್ನ ರೆಸಿಪಿ ಹೆಂಗಿರುತ್ತೆ ಎಲ್ಲ ಹೇಳ್ಕೊಡ್ತೀನಿ ನಿಮಗೆ. ಹೇಳಿ ಗೈಸ್, ರೈಸ್ ಹಾಕೊತಿದ್ದೀನಿ, ಊಟ ಮಾಡಿಬಿಟ್ಟು ಸಿಗ್ತೀನಿ ನಿಮಗೆ. ತುಂಬ ಹೊಟ್ಟೆ ಇದೆ ಗೈಸ್. ಮಧ್ಯಾಹ್ನ ಊಟ ಮಾಡಿಲ್ಲ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿದ್ದೆ ಅಷ್ಟೇ. ಮಧ್ಯಾಹ್ನದಿಂದ ಜಿಮ್ಮಲ್ಲಿದ್ದೆ, ಊಟ ಮಾಡಿಲ್ಲ ಇವತ್ತು. ಊಟ ಮಾಡಿಬಿಟ್ಟು ಸಿಗ್ತೀನಿ ಆಮೇಲೆ ನಿಮಗೆ. ಗೈಸ್ ಫೈನಲಿ ಊಟ ಎಲ್ಲ ಮಾಡೋದಾಯಿತು. ಚಿಕನ್ ಅಂತೂ ಸೂಪರ್ ಆಗಿತ್ತು ಗೈಸ್. ನಮ್ಮ ತಿಂದರು, ಚೆನ್ನಾಗಿದೆ ಅಂದರು. ಸೊ ಇವಾಗ ಇಲ್ಲೇನು ಮಾಡ್ತಿದ್ದೀನಿ, ನಿದ್ದೆ ಬರ್ತಿದೆ ತುಂಬ, ಬೆಳಗ್ಗೆ ಕೆಲ್ಸಕ್ಕೆ ಹೋಗಬೇಕು. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ನೆಕ್ಸ್ಟ್ ವಿಡಿಯೋ. 5 ಗಂಟೆ ಸ್ಟೇ ಟ್ಯೂನ್. ಟೇಕ್ ಕೇರ್. Bye. That was my goodie story. How was my goodie story? That was my goodie story. How was my goodie story?